11ನೇ ತಾರೀಕು ಏನಂದರೆ ಎಲ್ಲರೂ ಕರ್ನಾಟಕದ ಕಾರ್ಮಿಕ ವರ್ಗದವ್ರಿಗೂ ಮತ್ತು ನಮ್ಮ ಕರ್ನಾಟಕ ಜನತೆಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಇವತ್ತೇನು ಅಂದರೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟು ಮತ್ತು ಸಮಸ್ತ ಕಟ್ಟಡ ಕಾರ್ಮಿಕರ ಅಸಂಘಟಿತ ಕಾರ್ಮಿಕರ ಟ್ರೇಡ್ ಯೂನಿಯನ್ನಿಂದ ಸುಮಾರು 110 ಜನಕ್ಕೆ ಸೇಫ್ಟಿ ಕಿಟ್ಟು ಮತ್ತು ಆಟೋ ಡ್ರೈವರ್ಗಳಿಗೆ ಫುಡ್ ಕಿಟ್ಟು, ಪೌರ ಕಾರ್ಮಿಕರಿಗೆ ಫುಡ್ ಕಿಟ್ ವಿತರಣೆ ಮಾಡ್ತಾಯಿದ್ದೀವಿ. ಏನಂದರೆ ನಮ್ಮ ಸಂಸ್ಥೆ ಕಡೆಯಿಂದ ಹಲವಾರು ನಾವು ಕೆಲಸಗಳು ಮಾಡ್ಕೊಬಂದಿದ್ದೀರಿ. ಕಾರ್ಮಿಕರು ನಿಜಕ್ಕೂ ಒಂದಿನ ನಾವು ಎಲ್ಲ ಒಂದೇ ರೀತಿ ಕಾರ್ಮಿಕರು ಒಂದು ದಿನ ದುಡಿಮೆ ಇರ್ತದೆ. ಒಂದಿನ ಎಲ್ಲರೂ ಕಾರ್ಮಿಕರು ಒಂದು ಕಡೆ ಸೇರಿ ಒಗ್ಗಟ್ಟಾಗಿ ಒಂದು ಕಾರ್ಮಿಕರ ಹಬ್ಬ ಮಾಡಿದ್ದೀವಿ ಇವತ್ತು. ಅದರಿಂದ ಮತ್ತೊಮ್ಮೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನಸಂಖ್ಯೆ ಬಂದಿದ್ದಾರೆ, ಇದ್ರ ಬಗ್ಗೆ ತಾವು ಹೇಳ್ತೀವಿ ಸರ್. ನಾವು ಕಾರ್ಮಿಕರಿಗೆ ಸರ್ವಿಸ್ ಕೊಡ್ತಾಯಿದ್ದೀವಿ. ಗೌರ್ಮೆಂಟಿಂದ ಬರುವಂಥ ಸೌಲಭ್ಯಗಳನ್ನು ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾವು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಏನು ಸರ್, ನಾವು ಈ ಸಂಸ್ಥೆ ನಡಿಬೇಕು ಅಂದರೆ ನಾವು ಒಬ್ಬರಿಂದ ಆಗಲ್ಲ, ನಮ್ಮ ಟೀಮ್ ವರ್ಗ ಎಲ್ಲರೂ ಸೇರಿ ನಮ್ಮ ಸಂಸ್ಥೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ತುಂಬ ದಾನಿಗಳು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಮಿಕರು ಇದು ನಮ್ಮ ಸಂಸ್ಥೆಗೆ ಯಾವಾಗಲೂ ಬೆನ್ನೆಲುಬಾಗಿ ಡೆಲ್ಲಿ ಬಾಬಾ ಅವರು ಇರ್ತಾರೆ, ಕೃಷ್ಣಣ್ಣ ಅವ್ರು ಇರ್ತಾರೆ, ಪ್ರಿಯಾಂಕಾ ಮೇಡಮ್ ಇರ್ತಾರೆ, ಮತ್ತು ಸುಹಾಸಣ್ಣವ್ರು ಇದ್ದಾರೆ, ಅರವಿಂದಣ್ಣವ್ರು ಇದ್ದಾರೆ, ಮತ್ತು ಇವರು ದೇವರಾಜಣ್ಣವರು, ಸಲೀಮಣ್ಣವರು, ತುಂಬ ಜನ ನಮಗೆ ನಮ್ಮ ಸಂಸ್ಥೆಗೆ ತುಂಬ ಹಲವಾರು ಜನಗಳು ಇನ್ನೂ ಹೆಸರುಗಳು ಹೇಳಬೇಡ ಅಂತ ಹೇಳಿದ್ದಾರೆ. ಅವ್ರುಗಳ ಹೆಸರುಗಳೆಲ್ಲ ಕರಣ್ ಸಾರು, ರೈಮನ್ ಸಾರು ಮತ್ತು ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಇವತ್ತು ಬಂದು ಹೋಗಿದ್ದಾರೆ ಸರ್. ತುಂಬ ನಮ್ಮ ಕಾರ್ಮಿಕ ಇದು ಸಂಸ್ಥೆಗೆ ಇವತ್ತು ಸುಮಾರು ಜನ VIP ಗಳು ಬಂದಿದ್ದರು. ಮೊದಲಿಗೆ ನಮಗೆ ಮಾಸ್ ಟಿವಿಯಿಂದ ಕರಣ್ ಸಾರ್ ಅವ್ರು ಬಂದಿದ್ದರು. ಅದೇ ರೀತಿ ರೈಮನ್ ಸಾಬ್ ಅಂತ ಬಂದಿದ್ದಾರೆ. ಅವರು ರೈಮನ್ ಸರ್ ಯಾವಾಗಲೂ ನನ್ನ ಜೊತೆಲಿ ನೀವು ಯಾವಾಗಲೂ ನಮ್ಮ ಹಿಂದೆ ಇರ್ತೀವಿ, ನೀವು ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾರೆ. ಅವರು ಬಂದಿದ್ದರು. ಲಿಖಿತ್ ಗೌಡರು ಬಂದಿದ್ದರು, ದೇವರಾಜಣ್ಣವ್ರು ಬಂದಿದ್ದರು, ಶ್ರೀನಿವಾಸ ಮೂರ್ತಿ ಅವ್ರು ಬಂದಿದ್ದರು. ಅದೇ ರೀತಿ ತುಂಬ ಜನ ಹಲವಾರು ಇನ್ನೂ ಮುಖ್ಯ ಗಣ್ಯರು ಬಂದಿದ್ರು ಸರ್. ಏನೂ ಇಲ್ಲ ಸರ್, ಎಲ್ಲರೂ ನನ್ನ ಫ್ಯಾಮಿಲಿ ಕುಟುಂಬದವರು ತುಂಬ ಹೆಲ್ಪ್ ಮಾಡಿದ್ರು. ನಮಸ್ಕಾರಗಳು. ಏನಿವತ್ತು ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಗೆ, ಯಶವಂತಪುರ ಕ್ಷೇತ್ರದ ಜನತೆಗೂ ಸಹ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಏನಿವತ್ತು ದುಡಿಯುವ ಕೈಗಳ ಸ್ಮರಿಸುವ ದಿನವಾಗಿದೆ. ಅವರ ಶ್ರಮ ಹಾಗೂ ಅವರ ತ್ಯಾಗದಿಂದ ಒಂದು ಸಂಸ್ಥೆ ಆಗಲಿ ಒಂದು ಸಮಾಜ ಕಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಮುಖೇನ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೆಂಕಟೇಶ್ ಅವರು, ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ಅವರು ಪ್ರತಿ ವರ್ಷವೂ ಸಹ ತುಂಬ ವಿಭಿನ್ನವಾಗಿ, ತುಂಬ ಅಚ್ಚುಕಟ್ಟಾಗಿ ಕಾರ್ಮಿಕ ದಿನಾಚರಣೆನ ಆಚರಿಸ್ತಾರೆ. ಹಾಗೂ ನಮ್ಮ ಈ ರಾಜ್ಯಕ್ಕೂ ಸಹ ಈ ವರ್ಷ ಈ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಏನು ಅವರ ಕೆಲಸಗಳನ್ನ ಕಾಯಂಗೊಳಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಅಷ್ಟೇ ನಮ್ಮ ಜನಪ್ರಿಯ ಶಾಸಕರು ಎಲ್ಲ ಪೌರ ಕಾರ್ಮಿಕರನ್ನು ಸಹ ಒಂದೆಡೆ ಸೇರಿಸಿ ಅವ್ರಿಗೆ ಏನು ಕೆಲಸ ಕನ್ಫರ್ಮ್ ಆಗಿರೋ ಲೆಟ್ರನ್ನ ಕೊಟ್ಟು ಒಂದು ಕಾರ್ಯಕ್ರಮನೂ ಸಹ ಮಾಡಿದ್ದಾರೆ. ಈ ಮುಖೇನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡರು ಹಾಗೂ ಎಲ್ಲ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವೆಂಕಟೇಶ್ ಅವರು ಒಂದು ಬಡ ಕಾರ್ಮಿಕರ ಒಂದು ಹಿತದೃಷ್ಟಿಯಿಂದ ಸೇಫ್ಟಿ ಕಿಟ್ ಮತ್ತು ಊಟದ ಒಂದು ಕಿಟ್ಟನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಬಂದು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ರು. ಎಲ್ಲರೂ ಬಂದಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಾಯಿತು. ಧನ್ಯವಾದಗಳು ಸರ್. ಹಂಗೆ ಕಾರ್ಮಿಕರಿಗೋಸ್ಕರ ಮಾಡಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ಇಚ್ಛೆ ಇಲ್ಲ ಸರ್, ದೇವ್ರ ಇಚ್ಛೆ. ಅದೆಲ್ಲ ಇಲ್ಲ ಸರ್, ಜನಗಳು ಬಿಟ್ಟಿದ್ದು ಸರ್. ಕಾರ್ಮಿಕರು ಹೆಂಗೆ ಮಾಡ್ತಾರೋ ಆ ಥರ.